ಯಾವುದೇ ಕಾರ್ಯಕ್ರಮಕ್ಕೆ 5 ನಿಮಿಷ ಮುಂಚೆ ಇರ್ತಾರೆ. ಒಂದು ಅನುಗ್ರಹ ನಿರ್ದೇಶಕರಾಗಿ ದುಡಿದ ಅನುರಾಧ ಉಪಗ್ರಹಗಳಲ್ಲಿ ಒಂದು ಅನುಗ್ರಹ ತಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಮುಂದೆ ಹೋಗ್ಬೇಕು. ಈಗ ರಿಸರ್ವೇಶನ್ ಬಗ್ಗೆ ಹೇಳಿದ್ದಾರೆ, ಖಂಡಿತ. ಯಾಕೆ ರಿಸರ್ವೇಶನ್ ಕೆಪಾಸಿಟಿ ಇಲ್ಲ ಅಂತ ಇವತ್ತಿನ ಸಾಮಾಜಿಕವಾದ ಒಂದು ಕಾಲಘಟ್ಟದಿಂದಲೂ ಕೂಡ ಬಂದದ್ದು ಅಷ್ಟು ಸುಲಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕವಾದ ಇದರಲ್ಲಿ ಕಾಂಪಿಟಿಷನ್ ಮಾಡಲಿಕ್ಕೆ ಟ್ಯಾಲೆಂಟ್ ಎಲ್ಲವೂ ಕೂಡ ಇದೆ. ಟ್ಯಾಲೆಂಟ್ ಇದ್ದ ತಕ್ಷಣ ಎಲ್ಲರೂ ಕೂಡ ಯಶಸ್ವಿ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತ ಟ್ಯಾಲೆಂಟ್ ಹುಡುಗನಿಗೆ ಕೂಡ ಎಲ್ಲ ಕೂಡ ಸಜನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 70-80 ಭಾಗ ನಾಮಕಾವಸ್ಥೆ ಮಾತ್ರ ಇರ್ತಾರೆ. ನಿಮಗೆಲ್ಲ ಗೊತ್ತಿರೋದು ಬಾಳವಾಗಿ ಅವರು ಎಷ್ಟೋ ಸಾರಿ ಸಭೆಗಳಲ್ಲಿ ಮನೆಯವರೇ ಹೋಗಿ ಭಾಗವಹಿಸ್ತಕ್ಕಂತಹ ಅನಿವಾರ್ಯತೆ ಕೂಡ ಇವತ್ತಿದೆ. ಅದಕ್ಕೆ ಇವತ್ತು ಹೆಣ್ಮಕ್ಳಿಗೆ ಬೇಕಾದಂತಹ ಸ್ವಾತಂತ್ರ್ಯ ಭಾರತದಲ್ಲಿ ಅವ್ರು ಬೇಕಾದಂತಹ ಎಲ್ಲ ಒಂದು ಪೂರ್ವಭಾವಿ ಸಿದ್ಧತೆಯನ್ನ ಮಾಡಿಸೋದು ಬಹಳ ಮುಖ್ಯವಾದದ್ದು. ಯಾಕೆ ಇಷ್ಟು ಬಲವಂತ ಮಹಿಳೆಯರು ತಂತ್ರಜ್ಞಾನ ವಿಜ್ಞಾನದಲ್ಲಿ ಮುಂದೆ ಬರಲೇಬೇಕು ಅನ್ನೋದು ಏನು ಒತ್ತಾಯ? ಬೇಕಾಗಿಲ್ಲ, ಅವ್ರಿಗೆ ಏನ್ ಬೇಕೋ ಮಾಡ್ಕೊಂಡಿರ್ಲಿ, ಅವ್ರು ಹೇಗ್ ಬೇಕೋ ಹಾಗಿರ್ಲಿ ಅಂದ್ರೆ ಒಂದು ನಾವು ಗಮನದಲ್ಲಿ ಇಂದು ಪ್ರಪಂಚ ಹೇಗ್ ನಡೀತಿದೆ, ಮುಂದೆ ಹೇಗ್ ಹೋಗ್ತಾ ಇದ್ರೆ ಸರ್ವೂ ವಿಜ್ಞಾನ ತಂತ್ರಜ್ಞಾನದಲ್ಲಿ ಆವರಿಸ್ಬಾರ್ದು. ತುಂಬು ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಡಲ್ಲಾಗಿ ಕೂತ್ಕೊಳ್ಳುವಂಥದ್ದು ಜಾಯಮಾನ ಅಲ್ಲ. ಹಾಗೆ ಅಂತ ಹೇಳಿ ಅವರೆಲ್ಲರೂ ಬಹಳ ಸುಖವಾಗಿದ್ದಾರೆ ಕೇಳಿದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಥೆ ಇರುತ್ತೆ, ಒಂದೊಂದು ನೋವು ಇರುತ್ತೆ, ಒಂದೊಂದು ಬೇಸರ ಇರುತ್ತೆ. ಆದರೆ ಇದೆಲ್ಲವನ್ನು ಮೆಟ್ಟಿ ಹೊರಗೆ ಬಂದಾಗ ನಗುಮುಖವನ್ನ ಹೊತ್ತು ಸಮಾಜದಲ್ಲಿ ಓಡಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸ್ತಾರೆ. ಇವತ್ತು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡುವ ಕೆಲಸವನ್ನು ಸಹ ಮಹಿಳೆ ಮಾಡ್ತಾ ಇದ್ದಾಳೆ. ಅಂತರಿಕ್ಷದಲ್ಲಿ ಕೂಡ ಇವತ್ತು ಒಬ್ಬ ಮಹಿಳೆ ಇದ್ದಾಳೆ. ಸೊ ಅಲ್ಲಿಂದ ಅಲ್ಲಿವರೆಗೆ ಕೂಡ ನಾವು ಕೈಯಾಡಿಸಿದ್ದೇವೆ. ಮಹಿಳಾ ದಿನಾಚರಣೆ ಇದೆ, ಪುರುಷ ದಿನಾಚರಣೆ ಇಲ್ಲ. ಕಲ್ಪನಾ ಚಾವ್ಲಾ ಪ್ರಥಮ, ಸುನಿತಾ ವಿಲಿಯಮ್ಸ್ ಅಂತರಿಕ್ಷ ಗಗನಯಾನಿಗಳು ಪ್ರಥಮ ಆಗಿದ್ದಾರೆ. ಭಾರತದಲ್ಲಿ 2 ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಪ್ರತಿಭಾ ಪಾಟೀಲ್ ಅವರು ಪ್ರಥಮವಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರೀತಿಮ ಬೀವಿ ಅಂತ ಇದ್ರು ಅಂತೆ, ಅವರು ಬಹುಶಃ ಪ್ರಥಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೋದು. ಯಾವುದೇ ರಂಗದಲ್ಲೂ ಪ್ರಥಮವಾಗಿ ಮಹಿಳೆಯರಿದ್ದಾರೆ.